ನನಗೂ ಗೊತ್ತಿದ್ದಿಲ್ಲ ಇದು ಏನಂತ. ಇಂಟ್ರೆಸ್ಟಿಂಗ್ ಆಗಿತ್ತು, ಕ್ಯೂರಿಯಾಸಿಟಿನೂ ಇತ್ತು ನನಗೆ ಏನಿರ್ಬೋದು ಅಂತ. ಅದಕ್ಕೆ ನಾನು ಫಿಲಮ್ ಎಡಿಟಿಂಗ್ ತೊಗೊಂಡು ಇಲ್ಲಿ ಬಂದೆ. ನಾನು ಈ ವರ್ಕ್ಶಾಪ್ನಲ್ಲಿ ಬಂದು ತುಂಬ ಕಲಿತೆ. ಏನೇನಂದರೆ ಫಿಲಮ್ ಎಡಿಟಿಂಗ್ ಹೆಂಗೆ ಮಾಡೋದು ಅಂತ ಕಲಿತೆ. ಆಮೇಲೆ ಫಿಲಮ್ ಮಾಡಬೇಕಂದ್ರೆ ಪೇಷನ್ಸ್ ಬೇಕು. ಎಷ್ಟೇ ಸತಿ ರಾಂಗು ರೈಟ್ ಆದರೂ ಮಾಡ್ತಾನೆ ಇರಬೇಕು, ಒಂದು ಸತಿ ಅದನ್ನು ಕರೆಕ್ಟ್ ಆಗುತ್ತೆ. ಫಿಲಮ್ ಎಡಿಟಿಂಗ್ ಅಂದರೆ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಎಡಿಟಿಂಗ್ ಮಾಡೋದು, ಫೋಟೋ ತೆಗೆಯೋದು, ಆಮೇಲೆ ಫಿಲಮ್ನ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋದು. ನಾವೇ ಸ್ಕ್ರಿಪ್ಟ್ ಬರೆದ್ರಿ ಫಸ್ಟ್ನಲ್ಲಿ. ಒಂದು ಸ್ಕ್ರಿಪ್ಟು ಸೆಲೆಕ್ಟ್ ಆಗಿಲ್ಲ, ಡಿಸ್ಕಾರ್ಡ್ ಮಾಡಿಬಿಟ್ರಿ. ಸೆಕೆಂಡ್ ಸ್ಕ್ರಿಪ್ಟ್ ಬಂದುಬಿಟ್ಟು ಏನೋ ಒಂಥರ ಚೆನ್ನಾಗಿ ಅನಿಸ್ತು, ಅದನ್ನೇ ತೊಗೊಂಡು ಅದನ್ನು ಡೆವಲಪ್ ಮಾಡ್ಕೊಂಡೋಗಿ ಒಂದು ಮೂವಿ ಮಾಡಿದ್ದೀರಿ. ಇನ್ನೂ ರಿಲೀಸ್ ಮಾಡಿಲ್ಲ. ಇನ್ನೂ ಹೇಳ್ಬೇಕಂದ್ರೆ ಇನ್ನೂ ಆ ಮೂವಿನ ಇನ್ನೂ ಬೆಟರ್ ಮಾಡ್ತಿದ್ದೀರಿ. ಫಸ್ಟ್ ಬಂದಾಗ ನನ್ನ ಹತ್ರ ಝೀರೋ ನಾಲೆಜ್ ಇತ್ತಿದ್ರ ಬಗ್ಗೆ. ಇವಾಗ ಬಂದರೆ ಸ್ವಲ್ಪ ನಾಲೆಜ್ ಐತೆ, ಇದು ಎಬಿಲಿಟಿ ಐತೆ. ಫಿಲಮ್ ಮಾಡ್ಬೋದು, ಈ ಫೋಟೋ ಎಡಿಟಿಂಗು ಮಾಡ್ಬೋದು, ಆ ಥರ ಕಲ್ತಿದ್ದೀನಿ. ಅಂದರೆ ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಐತೆ. ಇಲ್ಲಿ ಕಲ್ತಿರೋದನ್ನೆಲ್ಲ ನಮ್ಮ ಪೇರೆಂಟ್ಸ್ ಜೊತೆ ಶೇರ್ ಮಾಡ್ತಿದ್ದೆ. ಮತ್ತು ನಾನು ಕಲಿಯೋದನ್ನ ನಮ್ಮ ಫ್ರೆಂಡ್ಸ್ಗೂ ಹೇಳ್ಕೊಡ್ತೀನಿ. ಆಮೇಲೆ ಸ್ವಲ್ಪ ಫ್ರೆಂಡ್ಸ್ನ ಅಡ್ವೈಸ್ ಮಾಡಿದ್ದೀನಿ ಇಲ್ಲಿ ಬರೋಕ್ಕೆ. ನಮಗೆ ಚಾಲೆಂಜಸ್ ಏನೇನಾಯಿತು ಅಂದರೆ, ನಮಗೆ ಒಂದು ಡ್ರೆಸ್ ಬೇಕಿತ್ತು ಫಿಲಮ್ ಮಾಡುವಾಗ, ಅದು ಸಿಕ್ಕಿಲ್ಲ. ಲಾಸ್ಟಲ್ಲಿ ಅದನ್ನು ಹುಡುಕಿದ್ರಿ, ಸುಮಾರು ಕಡೆ ಹುಡುಕಿದ್ರಿ, ಸ್ವಲ್ಪ ಜನ ಕೊಡಲ್ಲ ಅಂದ್ಬಿಟ್ರು. ಒಂದು ಚಾನ್ಸ್ ಮಿಸ್ ಆದ್ರೂ ಕಂಟಿನ್ಯೂ ಮಾಡ್ತಾನೆ ಇರಬೇಕು, ಒಂದು ಸಕ್ಸಸ್ ಆಗುತ್ತೆ ಅಂತ. ಅದಕ್ಕೆ ನಾನು ಅದನ್ನು ಬಿಡಲಿಲ್ಲ. ಬೇರೆ ಮನೆಗೆ ಕೇಳ್ತಾ ಹೋದೆ, ಒಬ್ಬರಾದರೂ ಕೊಟ್ಟರು. ಪ್ರೋಸೆಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಕಷ್ಟ ಐತೆ. ಆಮೇಲೆ ಒಂದು ಡೇನೇ ಹೊರಟೋಗುತ್ತೆ, ಟೈಮ್ ಹೊರಟೋಗುತ್ತೆ. ನೆಕ್ಸ್ಟ್ ಡೇನೂ ಬರಬೇಕು ಶೂಟಿಂಗ್ ಮಾಡೋಕ್ಕೆ. ಇನ್ನೂ ಕಷ್ಟ ಐತೆ. ಅಂದರೆ ಮಾಡ್ತಾ ಲಾಸ್ಟ್ನಲ್ಲಿ ನಾವು ಏನೋ ಅಚೀವ್ ಮಾಡಿದ್ದೀರಿ ಅನಿಸುತ್ತೆ. ಫುಲ್ ಕಂಪ್ಲೀಟಾಗಿ ಚೆನ್ನಾಗಿ ಬಂದಮೇಲೆ ಫಿಲಮು ಫೈನಲಿ ಕಲ್ತಿದ್ದಂದರೆ ಎಡಿಟಿಂಗು, ಫೋಟೋ ಶೂಟಿಂಗು, ಆಮೇಲೆ ಇದು ಫಿಲಮ್ ಹೆಂಗೆ ಮಾಡೋದು ಅಂತ ಕಲಿತೆ. ಆಮೇಲೆ ಫೋಟೋನ ಯಾವ ಥರ ತೊಗೋಬೇಕು, ಯಾವ ರೀತಿನಲ್ಲಿ ತೊಗೋಬೇಕಂತ ಕಲಿತೆ. ಕಷ್ಟ ಅನಿಸಿದ್ದು ಯಾವುದೂ ಇದ್ದಿಲ್ಲ. ಕಲಿತಾ ಎಲ್ಲ ಈಸಿನೇ ಅನಿಸ್ತು. ತುಂಬ ಇಷ್ಟ ಆಗಿದೆ ಅಂದರೆ ಇಲ್ಲ ಎಲ್ಲರ ಜೊತೆ ಕಲ್ತಿದ್ದೆ, ತುಂಬ ಇಷ್ಟ ಆಯಿತು.